व्यासाय भगनाशाय श्रीशाय पदराशये नित्याय शुद्धविद्याय नाथाय च नमो नमः। तपोविद्या वृत्त्यादि सद्गुणो भाकरानहं वादिराजगुरुन् वन्दे हयग्रीवदयास्वामಿ ಶ್ರೀ ಗುರುಭ್ಯೋ ನಮಃ। ಇವತ್ತು ದೇವಿಯ ಸನ್ನಿಧಾನದಲ್ಲಿ ಶತಚಂಡಿಕಾ ಯಾಗ ನಡೆದಿದೆ. ಯಾಕೆ ಯಾಗ ಮಾಡುವುದು ಅಂತ ಕೇಳಿದ್ರೆ ದೇವರು ಪ್ರೀತರಾಗಬೇಕು ಅಂತ. ಅಲ್ಲ, ದುರ್ಗಾದೇವಿ ಪ್ರೀತರಾದ್ರೆ ಏನು ಲಾಭ ಏನು? ಯಾಕೆ ದುರ್ಗಾದೇವಿ ಅವತಾರ ಮಾಡಿದ್ದು ಅಂತ ಕೇಳಿದ್ರೆ ರಾಕ್ಷಸರ ಸಂಹಾರಕ್ಕೋಸ್ಕರ, ಸಜ್ಜನರ ರಕ್ಷಣೆಗೋಸ್ಕರ ದುರ್ಗಾದೇವಿ ಅವತಾರ ಮಾಡಿದ್ದು. ಹಾಗಾಗಿ ಒಂದು ದೇವಿ ಪ್ರೀತರಾದ್ರೆ ನಮಗಿರುವಂತಹ, ನಮ್ಮ ಸಮಾಜಕ್ಕಿರುವಂತಹ ಆ ಎಲ್ಲಾ ಶತ್ರುಗಳನ್ನು ದುರ್ಗಾದೇವಿ ನಾಶ ಮಾಡ್ತಾರೆ. ಈಗ ನಮ್ಮ ಶತ್ರುಗಳನ್ನು ನಾಶ ಮಾಡುವುದು ಅನಿವಾರ್ಯ. ನಮ್ಮನ್ನು ರಕ್ಷಿಸಬೇಕು, ಆದರೆ ಒಮ್ಮೆ ರಕ್ಷಿಸಬಹುದು, ಎರಡು ಸರ್ತಿ ರಕ್ಷಿಸಬಹುದು. ರಕ್ಷಿಸ್ತಾನೇ ಕುತ್ಕೊಂಡ್ರೆ ಕಷ್ಟ ಅಲ್ಲ. ಅದಕ್ಕೆ ಬರೀ ಸಜ್ಜನರ ರಕ್ಷಣೆ ಮಾತ್ರ ಅಲ್ಲ, ಆ ಶತ್ರುಗಳ ನಾಶವೂ ಅನಿವಾರ್ಯ. ಹಾಗಾಗಿ ಈ ನಮ್ಮ ಸಮಾಜಕ್ಕೆ ಈಗ ಅನೇಕ ಶತ್ರುಗಳಿದ್ದಾರೆ. ಅನೇಕ ರೀತಿಯಲ್ಲಿ ನಮ್ಮ ಈ ಸಮಾಜಕ್ಕೆ ದಾಳಿ ನಾವು ನೋಡ್ತಾ ಇದ್ದೇವೆ. ಈ ಎಲ್ಲವನ್ನು ದುರ್ಗಾದೇವಿ ಆ ಎಲ್ಲ ಶತ್ರುಗಳನ್ನು ಎಲ್ಲ ನಾಶ ಮಾಡಿ ನಮ್ಮನ್ನು ರಕ್ಷಿಸಬೇಕು. ಬರೀ ಹೊರಗಿನ ಶತ್ರುಗಳನ್ನು ನಾಶ ಮಾಡಿದ್ರೆ ಸಾಕಾಗುವುದಿಲ್ಲ. ಈಗ ಹೊರಗಿನ ಶತ್ರುಗಳು ನಾಶ ಆದ್ರೆ ನಾವು ಧೈರ್ಯದಿಂದ ನಾವು ಹಿಂದೂಗಳು ಅಂತ ನಾವು ಹೇಳಿ ನಮ್ಮ ಧರ್ಮಾಚರಣೆಯನ್ನು ನಾವು ಮಾಡಬಹುದು. ಆದರೆ ನಮ್ಮ ಹೊರಗಿನ ಶತ್ರು ಇಲ್ಲದಿದ್ರು ಒಳಗಿನ ಷಡ್ವೈರಿಗಳಿದ್ರೆ ಆಗ ಸಹ ಕೂಡ ನಾವು ನಮ್ಮ ಧರ್ಮಾಚರಣೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ. ಈ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇದ್ದಾಗ ಸಹ ನಮಗೆ ಬೇರೆ ವಿಷಯಗಳಲ್ಲೇ ಆಸಕ್ತಿ ಬರ್ತದೆ. ಧರ್ಮಾಚರಣೆ ಮಾಡಬೇಕು ಅಂತಾನೆ ಮನಸ್ಸು ಬರುವುದಿಲ್ಲ. ಹಾಗಾಗಿ ದುರ್ಗಾದೇವಿ ನಮ್ಮ ಹೊರಗಿರುವಂತಹ ಶತ್ರುಗಳನ್ನು ಅಷ್ಟು ಮಾತ್ರ ಅಲ್ಲ, ಒಳಗಿರುವ ಶತ್ರುಗಳನ್ನು ದೇವಿ ನಾಶ ಮಾಡಬೇಕು. ಶತ್ರುಗಳನ್ನು ನಾಶ ಮಾಡಲಿಕ್ಕೆ ದೇವಿಯೇ ಯಾಕೆ? ಬೇರೆ ದೇವತೆಗಳನ್ನು ನಾವು ಪ್ರಾರ್ಥನೆ ಮಾಡಬಹುದು. ಆದರೆ ಕೆಲವು ದುರ್ಗಾ ವಿನಾಯಕವು ಕಲಿಯುಗದಲ್ಲಿ ಬೇಗ ಫಲವನ್ನು ಕೊಡುವಂತಹದ್ದು ಇಬ್ಬರು ದೇವತೆಗಳು. ಯಾರು ಅಂತ ಕೇಳಿದ್ರೆ, ಒಂದು ದುರ್ಗಾದೇವಿ, ಇನ್ನೊಂದು ಗಣಪತಿ. ದುರ್ಗಾದೇವಿ ಮತ್ತೆ ಲಕ್ಷ್ಮೀದೇವಿ ಬೇರೆ ಅಲ್ಲ. ಆದ್ರೂ ದುರ್ಗಾ ಸ್ವರೂಪ ದೇವಿ ಬೇಗ ನಮಗೆ ಅನುಗ್ರಹ ಮಾಡ್ತಾಳೆ. ಆ ಅನುಗ್ರಹವೇ ಶತ್ರುಗಳ ನಾಶ ಹಾಗೂ ಸಜ್ಜನರ ರಕ್ಷಣೆ. ಇವತ್ತಿಲ್ಲಿ ಅದಕ್ಕೋಸ್ಕರ ಶತಚಂಡಿಕಾ ಯಾಗ ನಡೆದಿದೆ. ಆ ಹೋಮದಲ್ಲಿ ನಾವು ಆಹುತಿಯನ್ನು ಕೊಡ್ತೇವೆ. ಆ ಆಹುತಿಯನ್ನು ಅಗ್ನಿ ದೇವತೆಗಳಿಗೆ ತಲುಪಿಸ್ತಾರೆ ಅಂತ. ಆದರೆ ಯಾಗದಲ್ಲಿ ನಾವು ಕೊಡುವಂತಹ ಆಹುತಿ ಮುಖ್ಯ ಅಲ್ಲ, ನಾವು ಕೊಡುವಂತಹ ಆ ಭಾವನೆ ಮುಖ್ಯ. ಈಗ ದೇವರಿಗೆ ಇರಲಿ, ಪೂಜೆ ಮಾಡುವಾಗ ನಾವು ಉಪಯೋಗ ಮಾಡುವಂತಹ ಸಾಮಗ್ರಿಗಳು ಮುಖ್ಯವಲ್ಲ. ಈಗ ನೋಡಿ, ನಾಗ ಪೂಜೆ ಮಾಡ್ತೇವೆ ನಾವು. ನಿಜ ಹಾವು ಬಂದ್ರೆ ಅದನ್ನು ಓಡಿಸ್ತೇವೆ, ಅದಕ್ಕೆ ಪೂಜೆಯಲ್ಲಿ ಏನು ಮಾಡೋದಿಲ್ಲ. ಆದ್ರೂ ದೇವತೆಗಳು ಅರ್ಥ ಮಾಡಿಕೊಳ್ತಾರೆ. ನಾವು ಆ ಕಲ್ಲಿಗೆ ಮಾಡುವಂತಹ ಆ ಪೂಜೆಯನ್ನು ದೇವತೆಗಳು ಸ್ವೀಕಾರ ಮಾಡ್ತಾರೆ, ಮಾಡಿ ನಮಗೆ ಅನುಗ್ರಹ ಮಾಡ್ತಾರೆ. ಹಾಗಾಗಿ ನಾವು ಎಲ್ಲರೂ ಕೂಡ ಮನಸ್ಸಿನಿಂದ ಆ ದುರ್ಗಾದೇವಿಯನ್ನು ಪ್ರಾರ್ಥಿಸಿ ನಮಗಿರುವಂತಹ ಈ ಸಮಾಜಕ್ಕೆ ಇರುವಂತಹ ಎಲ್ಲ ಹೊರಗಿನ ಶತ್ರುಗಳನ್ನು ಹಾಗೂ ಒಳಗಿನ ಶತ್ರುಗಳನ್ನೆಲ್ಲವನ್ನೂ ದುರ್ಗಾದೇವಿ ನಾಶ ಮಾಡಬೇಕು. ನಾಶ ಮಾಡಿ ನಾವೆಲ್ಲರೂ ನಮ್ಮ ಧರ್ಮವನ್ನು ನಿರ್ಭಯದಿಂದ ಆಚರಣೆ ಮಾಡುವಂತಹ ಒಂದು ಅನುಗ್ರಹವನ್ನು ಲಕ್ಷ್ಮೀ ದೇವಿ ದುರ್ಗಾದೇವಿ ಮಾಡಬೇಕು. ಹಾಗೆ ನಾವೆಲ್ಲರೂ ಕೂಡ ಆ ದುರ್ಗಾದೇವಿಯನ್ನು ಪ್ರಾರ್ಥಿಸಿ ನಮ್ಮ ಎಲ್ಲ ಶತ್ರುಗಳನ್ನು ನಿವಾರಣೆ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗಬೇಕು. ಅದಕ್ಕೋಸ್ಕರ ಇಲ್ಲಿ ನೀವು ದುರ್ಗಾದೇವಿಯ ಅನುಗ್ರಹ ಪಡೆದು ಎಲ್ಲಾ ಶತ್ರುಗಳನ್ನು, ಒಳಗಿನ ಶತ್ರುಗಳನ್ನೆಲ್ಲವನ್ನೂ ನಾಶ ಮಾಡಿಕೊಂಡು ಹಾಗೆಯಾಗಿ ಆ ಪರಮಾತ್ಮನ ಅನುಗ್ರಹಕ್ಕೂ ಪಾತ್ರರಾಗಬೇಕು ಅಂತ ಪ್ರಾರ್ಥಿಸುತ್ತಾ, ಪರಮಾತ್ಮ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತ ಹೇಳುತ್ತಾ ಶ್ರೀ ಕೃಷ್ಣಾರ್ಪಣ. ಅನಾವರಣಗೊಳ್ಳಬೇಕೆಂದರೆ ಅದರಿಂದ ಸುದೀರ್ಘವಾದಂತಹ ಧಾರ್ಮಿಕ ಪ್ರಕ್ರಿಯೆ ಉಪಸ್ಥಿತರಿದ್ದು ಆ ಕಾರ್ಯಕ್ರಮ ನೆರವೇರಬೇಕು.